श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ನಿರಂತರವಾಗಿ ಆತ್ಮವನ್ನು ಚಿಂತಿಸು. ಆತ್ಮವು ಅಗೋಚರ, ಕಾರಣ ಪರಿಣಾಮಗಳ ಗೊಡವೆ ಅದಕ್ಕಿಲ್ಲ. ಆತ್ಮಕ್ಕೆ ಸತ್ಕರ್ಮ ದುಷ್ಕರ್ಮಗಳ ಫಲದ ಚಿಂತೆಯಿಲ್ಲ. ಮನಸ್ಸು ನಿಗದಿತ ಕಾರ್ಯಗಳನ್ನು ಮಾಡಿ ಶುದ್ಧವಾದಾಗ ಅದು ಜ್ಞಾನ ಪಡೆಯುತ್ತದೆ. ಆಗ ನೀನು ಸಚರಾಚರಗಳಲ್ಲಿ ಇರುವ ಪರಮಾತ್ಮನನ್ನು ಅರಿಯುವೆ. ನೀನು ನಿನಗೆ ನಿಗದಿತವಾದ ಕೆಲಸಗಳನ್ನು ನಿಸ್ವಾರ್ಥತೆಯಿಂದ ಮಾಡುತ್ತಿರುವಾಗ ನಿನ್ನ ಮನ ಶುದ್ಧಿಯಾಗುತ್ತದೆ. ಇದನ್ನು ಮಾಡದಿದ್ದರೆ ಐಹಿಕ ಸುಖಗಳಲ್ಲಿ ನೀನು ಕಾಲಹರಣ ಮಾಡುತ್ತಿರುತ್ತೀಯ. ಬ್ರಹ್ಮಜ್ಞಾನ ಸೂಚಿಸುವ ಒಳ್ಳೆಯ ವ್ಯಕ್ತಿಯಾಗು. ಆತ್ಮ ಎಂದರೇನು ಎಂಬುದನ್ನು ಮೊದಲು ಅರಿತುಕೋ. ಎಲ್ಲೆಡೆಯೂ ಇರುವ ಆತ್ಮವೇ ನಾನು, ನನ್ನ ವಿನಃ ಬೇರಾವುದೂ ಇಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊ. ನೀನು ಸತತ ಧ್ಯಾನಾಸಕ್ತನಾದರೆ ನೀನು ಆತ್ಮವನ್ನು ನೋಡಬಹುದು. ಇಡೀ ಪ್ರಪಂಚವೇ ಆತ್ಮದಿಂದ ಆವರಿಸಲ್ಪಟ್ಟಿದೆ. ಇಡೀ ಪ್ರಪಂಚವೇ ಭ್ರಮೆ. ಮಾಯೆಯ ಆತ್ಮಸ್ವರೂಪದ ತಿಳುವಳಿಕೆ ನಿನಗಿಲ್ಲದಿರುವುದರಿಂದ ಮಾಯಾಜಾಲವನ್ನು ಸತ್ಯ ಎಂದು ನೋಡುವೆ. ನೀನು ನಿಜವಾದ ಜ್ಞಾನ ಹೊಂದಿದರೆ ಮಾಯೆಯು ಕರಗುತ್ತದೆ. ನನ್ನ ಕಡೆಗೆ ಗಮನ ಹರಿಸಿ ನಿತ್ಯ ಅನಿತ್ಯ ವಿವೇಕ ಮತ್ತು ವೈರಾಗ್ಯ ಇವುಗಳಿಗೆ ಪ್ರಾರ್ಥಿಸು. ನನ್ನಲ್ಲಿ ಪೂರ್ಣ ವಿಶ್ವಾಸದಿಂದ ಪ್ರಾರ್ಥನೆ ಮಾಡು. ಅಭ್ಯಾಸ ಮಾಡದೆ ಕೇವಲ ಪುಸ್ತಕ ಜ್ಞಾನವು ಎಲ್ಲಿಗೂ ಕರೆತರುವುದಿಲ್ಲ. ನಿನ್ನ ದೇಹದ ವ್ಯಾಮೋಹವನ್ನು ಪೂರಾ ತೊರೆದು ನನ್ನಲ್ಲಿ ಸಂಪೂರ್ಣ ಶರಣಾಗತನಾಗು. ನಾನು ನನ್ನದು ಎಂಬ ಭಾವನೆಯನ್ನು, ಐಹಿಕ ಸಂತೋಷಗಳ ಆಸೆಯನ್ನು ತೊರೆದು ನನ್ನ ಕೃಪೆಗೆ ಆರಾಧಿಸು. ನೀನು ನನ್ನ ನಾಮವನ್ನು ನಿರಂತರವೂ ಜಪಿಸುತ್ತಿದ್ದರೆ ನೀನು ಉದಾತ್ತ ಸ್ಥಿತಿ ತಲುಪುವೆ. ಜೈ ಸಾಯಿರಾಮ್.